ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ನಯಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿತ್ತು, ಹಾಗಾಗಿ ನಾವು ಮಕ್ಕಳನ್ನ ಕರ್ಕೊಂಡು ಪಾರ್ಕ್ಗೆ ಅಂತ ಹೋಗ್ತಾ ಇದ್ದೀವಿ. ಆ ಮಕ್ಕಳಿಗೂ ಕೂಡ ಮನೆ ಒಳಗೆ ಕೂತ್ಕೊಂಡು ತುಂಬಾ ಬೋರ್ ಆಗ್ತಾ ಇರುತ್ತೆ. ಯಾಕೆಂದರೆ ಊರಲ್ಲಿದ್ದರೆ ಬೆಳಗ್ಗೆ ಆಟನ ಸ್ಟಾರ್ಟ್ ಮಾಡಿದ್ರೆ ಅವ್ರು ವಾಪಸ್ ಮನೆಗೆ ಬರೋದೇ ಸಾಯಂಕಾಲ. ಅಲ್ಲಿವರೆಗೂ ಕೂಡ ತುಂಬ ಚೆನ್ನಾಗಿ ಹೊರಗೇನೆ ಆಡ್ತಾ ಇರ್ತಾರೆ. ಬಟ್ ಬ್ಯಾಂಗ್ಳೂರಿಗೆ ಬಂದರೆ ಅದೆಲ್ಲ ಆಗೋದೇ ಇಲ್ಲ. 24x7 ಅವ್ರ ಮನೆ ಒಳಗೇ ಇರಬೇಕು. ಇವಾಗ ಚಾರ್ವಿ ಸ್ವಲ್ಪ ಸೈಕಲ್ ತೊಗೊಂಡಿರೋದ್ರಿಂದ ಈವ್ನಿಂಗ್ ಒಂದೊಂದು ಟೈಮ್ ಅವಳು ಸೈಕಲ್ನಾಗೆ ಹೋಗ್ತಾಳೆ ಅವ್ರ ಅಪ್ಪನ ಕರ್ಕೊಂಡು. ಇಲ್ಲ ಅಂದರೆ ಮನೆಯಲ್ಲೇ ಇರಬೇಕಾಗುತ್ತೆ. ಸೊ ನಾವು ಸ್ಯಾಟರ್ಡೆ ಸಂಡೇ ಫ್ರೀ ಇದ್ದರೆ ಮಕ್ಕಳನ್ನ ಪಾರ್ಕಿಗೆ ಅಂತ ಕರ್ಕೊಂಡು ಹೋಗ್ತೀವಿ. ಅದರಲ್ಲೂ ಕೂಡ ನಮ್ಮ ಮನೆ ಪಕ್ಕ ಯಾವುದೇ ಪಾರ್ಕ್ ಇಲ್ಲ, ತುಂಬ ದೂರ ಹೋಗಬೇಕು. ಅದು ಇಂದಿರಾನಗರಲ್ಲಿರೋ ಡಿಫೆನ್ಸ್ ಕಾಲೋನಿಯಲ್ಲಿ ಒಂದು ಪಾರ್ಕ್ ಇದೆ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಿದೆ ಮತ್ತು ತುಂಬ ಥರದ್ದು ಆಟಾಡೋಕ್ಕೆ ಗೇಮ್ಸ್ ಎಲ್ಲ ಇದೆ. ಚಾರ್ವಿಗೆ ಅಲ್ಲಿ ಹೋಗೋದಂದರೆ ತುಂಬ ಇಷ್ಟ. ಸ್ಲೈಡ್ಗಳು ಅಷ್ಟೇ 3-4 ಥರದ್ದಿದೆ. ಏನೋ ಒಂಥರ ಅವಳು ತುಂಬ ಖುಷಿ ಪಡ್ತಾಳೆ ಅಲ್ಲಿ ಹೋಗಬೇಕು ಅಂತ ಹೇಳಿ. ಚಂದು ಕಾರ್ ಒಂದು ಸ್ವಲ್ಪ ಟೈರ್ದು ರಿಪೇರಿ ಇತ್ತು ಅಂತ ಹೇಳಿಬಿಟ್ಟು ಹೋಗಿ ಬರ್ತೀನಿ ಅಂತ ಹೋದರು. ನಾನೊಬ್ಬಳೇ ಮಕ್ಕಳನ್ನ ನೋಡ್ಕೋತಾ ಇದ್ದೆ. ಪಾರ್ಕಲ್ಲಿ ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ. ಚಾರ್ವಿನ ಸ್ವಲ್ಪ ನೋಡ್ಕೋಬೋದು, ಯಾಕೆ ಅಂದರೆ ಅವಳು ನೀಟಾಗಿ ಆಡ್ತಾಳೆ, ಎಲ್ಲನೂ ತಿಳ್ಕೊಂಡಿದ್ದಾಳೆ. ಅಂದರೆ ಅಷ್ಟಾಗಿ ಸುಮ್ಮನೆ ಬೀಳೋದು ಎಲ್ಲ ಮಾಡಲ್ಲ, ನೀಟಾಗಿ ಆಟ ಆಡ್ತಾಳೆ. ಬಟ್ ಚಶ್ವಿ ಆಗಲ್ಲ, ಯಾವುದಾದ್ರೂ ನೋಡಿದ ತಕ್ಷಣ ಓಡೋಗ್ಬಿಟ್ಟು ಅಲ್ಲಿ ಗೇಮ್ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಚಶ್ವಿ, ಚರಿ ಈ ಕಡೆ ಬಾ, ಚರಿ ಫಸ್ಟ್ ಈ ಕಡೆ ಬನ್ನಿ. ಆ ಕಡೆ ಕರ್ಕೊಂಡೋಗು. ತಾಳು ಮಗ್ನ ಇರು. ಚಶ್ವಿ ಬಾ, ಕೊಚ್ಚ ಕೊಚ್ಚ, ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿಲ್ಲ, ಕರ್ಕೋ. ಚಾರ್ವಿಗೆ ತುಂಬ ಹೈಟಿಂದ ಸ್ಲೈಡ್ ಮಾಡೋಕ್ಕೆಲ್ಲ ತುಂಬ ಇಷ್ಟ. ಚಶ್ವಿನೂ ಕೂಡ ಅವಳನ್ನ ನೋಡಿಕೊಂಡು ಅವಳೆಲ್ಲ ಹೋಗ್ತಾಳೆ, ಅದೇ ಹಿಂದೆನೇ ಹೋಗ್ತಾಳೆ. ಅದೇ ನನಗೆ ಭಯ ಆಗೋದು. ಯಾಕೆಂದರೆ ನಾವು ಮಧ್ಯದಲ್ಲಿ ಹೋಗಿ ಅವ್ರನ್ನ ಕರ್ಕೊಳ್ಳೋಕ್ಕೂ ಆಗಲ್ಲ, ಫುಲ್ ಹೈಟ್ ಇರುತ್ತೆ. ಇಬ್ಬರು ಮಕ್ಕಳು ಇದ್ದರೆ ಇಬ್ಬರಂತ ನೋಡ್ಕೊಳಕ್ಕೆ ಇರಲೇಬೇಕು ದೊಡ್ಡವರು. ಯಾಕೆಂದರೆ ಒಬ್ಬರು ಒಂದು ಮಗುನ ನೋಡಿಕೊಂಡ್ರೆ ಇನ್ನೊಬ್ಬರು ಇನ್ನೊಂದು ಮಗುನ ನೋಡ್ಕೋಬೋದು. ಚಂದು ಕಾರ್ ರಿಪೇರಿ ಇದ್ದಿದ್ದರಿಂದ ಅವ್ರು ಅಲ್ಲಿಂದ ಹೊರಟರು, ಹಾಗಾಗಿ ನಾನೊಬ್ಬಳೇ ನೋಡ್ಕೋಬೇಕಾಯ್ತು. ಮಕ್ಕಳಂತೂ ಸುಮ್ಮನೆ ಇರಲ್ಲ, ಯಾಕೆಂದರೆ ಅವ್ರಿಗೇನು ಗೊತ್ತೂ ಆಗಲ್ಲ. ಒಂದು ಗೇಮ್ ಆಗಿದ ತಕ್ಷಣ ಅವ್ರು ಇನ್ನೊಂದು ಗೇಮ್ನ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಎಲ್ಲೆಲ್ಲ ಓಡೋಗ್ತಾ ಇರ್ತಾರೆ, ಅವ್ರನ್ನ ಹಿಡ್ಕೋಬೇಕು. ಒಬ್ಬರು ಓಡೋಗ್ತಾರೆ ಅಂತ ನೋಡೋಕೆ ಹೋದರೆ ಇನ್ನೊಂದು ಮಗುನೂ ಕೂಡ ಇನ್ನೊಂದು ಕಡೆ ಆಟಾಡೋಕೆ ಹೋಗ್ತಾ ಇರುತ್ತೆ. ಅದೇ ಪ್ರಾಬ್ಲಮ್ಮು ಅಲ್ಲಿ ನೋಡ್ಕೊಳ್ಳೋಕ್ಕೆ. ನಿಧಾನ ಬಾ ಬಾ. ಬಾ ಚಶ್ವಿ, ಚಶ್ವಿ ಬಾ ಬಾ ಬಾ. ಇಲ್ಲ ಇಲ್ಲ, ಹಾಂ ಹಾಂ ಹಾಂ, ಓಕೆ ಓಕೆ. ನಿಧಾನ, ಸ್ಲೋಲಿ ಸ್ಲೋಲಿ, ಕಾಲು ಸರಿ ಮಾಡ್ಕೋ. ಏ ಜಾಣವರಿ ಚಾಮ. ಬಾ ಚಶ್ಮೆ ಅಲ್ಲಕಲ್ಲ ಬಾ. ಎಲ್ಲಾಡ್ತೀರಾ? ಕೂತ್ಕೊಳ್ಳೋಕ್ಕಾಗತ್ತಾ? ಚಶ್ವಿನಂತೂ ಹೀಗೆ ಜೋಕಾಲಿ ಮೇಲೆ ಕೂರಿಸಿದ್ರೆ ಯಾವಾಗ ಇಳಿತಾಳೆ ಅಂತಲೇ ನಮಗೆ ಗೊತ್ತಾಗಲ್ಲ. ಸುಮ್ಮನೆ ಕೂತಿರೋಳು ಒಂದೇ ಸಲ ಜಂಪ್ ಮಾಡಿಬಿಡ್ತಾಳೆ. ಯಾಕೆಂದರೆ ಫುಲ್ ಫಾಸ್ಟಾಗಿದ್ಬಿಟ್ರೆ ಬಿದ್ದರೆ ಅನ್ನೋದೇ ಒಂದೇ ಭಯ ನನಗೆ. ಎಸ್ ಜಾಣ.
ಅಮ್ಮ ಅಲ್ಲಿಂದಲ್ಲ ಚೆನ್ನಾಗಿದೆಯಾ? ಬಂದ ಇರು. ಜೋರಾಗಿ ದೂಕಣ ಅಂತ, ಜೋರಾಗಿ ಆಡ್ಲಿ ಅಂತ. ಸಾಕಾ? ಸಾಕು ಇರು ಲಾಸ್ಟ್ ಇನ್ನೊಂದ್ಸಲ. ಇಲ್ಲಿ ಜೋಕಾಲಿ ಎಲ್ಲ ಆಡಿದ್ಮೇಲೆ ಚಾರ್ವಿಲಿ ಸ್ಲೈಡಿಗೆ ಶಿಫ್ಟ್ ಆದ್ಲು. ಅವಳು ಆಡೋದು ನೋಡ್ಬಿಟ್ಟು ಚಶ್ವಿನ ಅವಳಿಂದೆ ಅವಳು ಕೂಡ ಆ ಮೆಟ್ಲುಗಳನ್ನೆಲ್ಲ ಹತ್ಕೊಂಡು ಹೋಗ್ತಾನೆ ಇದ್ಲು. ನನಗೆ ಭಯ ಆಗ್ತಾ ಇತ್ತು. ಆದರೂ ಅವಳು ಬ್ಯಾಲೆನ್ಸ್ ಮಾಡ್ಕೊಂಡು ಹತ್ಕೊಂಡು ಹೋಗೋದು ನೋಡೋಣ ಎಷ್ಟು ಹತ್ತಾಳೆ ಅಂತ ನೋಡಿದ್ರೆ ಫುಲ್ ಹತ್ಕೊಂಡು ಹೋಗ್ತಾನೆ ಇದ್ದಾಳೆ. ಅದು ತುಂಬ ಹೈಟ್ ಇರೋದ್ರಿಂದ ನನಗೂ ಕೈ ಅಲ್ಲಿವರೆಗೂ ಎಟಕ್ಸಲ್ಲ. ಹಾಗಾಗಿ ಒಂದು ಸ್ವಲ್ಪ ಭಯ ಮಕ್ಕಳನ್ನ ಹಿಡ್ಕೊಳಕ್ಕೆ, ನನಗೇನಾದರೂ ಮಿಸ್ ಆಗಿಬಿಟ್ರೆ ಬಿದ್ದುಬಿಟ್ರೆ ಅಂತ. ಚಾರ್ವಿ ದೂಕದೇನಕ್ಕೆ? ಚಿನ್ನ ಇಬ್ರು ಒಟ್ಟಿಗೆ ಕೂರಕ್ಕಾಗತ್ತಾ? ಇರೋ ಚಶ್ಮ. ಇರು ಅಕ್ಕ ಕೂತ್ಕೊಂಡು ಕಲ್ಪಿಸ್ತಲ್ಲ. ಕೂತ್ಕೋ ಬಾ, ಇಲ್ಲ ಜಾಗ ಐತೆ ಅಮ್ಮ ಹಿಂಗಾರೆ ಕೂತ್ಕೋತೀಯ ಚಶ್ಮೆ? ಕೂತ್ಕೋ, ಕೈಯಿಂದ ಕೂರು. ಹಿಡ್ಕೊ, ಅಕ್ಕನ ಹಿಡ್ಕೊ. ಬಾ ಬಾ ಇಬ್ರು. ಹಾಗೆ ಹಾಂ ಸಾಕೈಲಾಡಿದ್ದು. ಚಶ್ಮಿ ಕತ್ತೀಯಾ? ಫಾಸ್ಟಾಗಿ ಹಾಂ ಬಾ ಬಾ, ಟ್ರೈ ಮಾಡು. ಹಾಗಲ್ಲ. ಚಶ್ಮೆ ಆಗಲ್ಲ ನಿನಗಾಗಲ್ಲ. ಆಮೇಲೆ ಆಡೋಣ ಬಾ, ಆಮೇಲೆ ಆಡೋಣ. ಜೂದ್ ಮಕ್ಕಳಿಗೆ ಹೊಟ್ಟೆ ಹಸ್ತ್ರೆ ಅಂತ ಹೇಳ್ಬಿಟ್ಟು ನಾನು ಬನಾನಾ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಹಾಗೆಯೇ ಓಟ್ಸ್ ಮಾಡ್ಕೊಂಡು ಬಂದಿದ್ದೆ. ಚಾರ್ವಿ ಮನೇಲಿ ಕರೆಕ್ಟಾಗಿ ತಿನ್ನಲಿಲ್ಲ. ಬಟ್ ಇಲ್ಲಿ ಆಟಾಡ್ತಾ ಎನರ್ಜಿ ಎಲ್ಲ ಲಾಸ್ ಆಗಿಬಿಡುತ್ತಲ್ವ, ಹಾಗಾಗಿ ಹೊಟ್ಟೆ ಹಸುವಾಗಿ ಅವಳೇ ಕೇಳ್ಕೊಂಡು ಬಂದಳು, ಅಮ್ಮ ಏನಾದರೂ ತಿನ್ನೋಕ್ಕಿದೆಯಾ ಅಂತ ಹೇಳಿ. ಅವಳಿಗೆ ತಿನ್ಸೋಣ ಅಂತ ಕೂತ್ಕೊಂಡ್ರೆ ಈ ಚಶ್ವಿ ನನಗೆ ಗೊತ್ತಿಲ್ಲ ಥರ ಮತ್ತೆ ಸ್ಲೈಡಿಗೆ ಒಬ್ಬಳೇ ಹೋಗಿ ಹತ್ಕೊಂಡು ಹೋಗ್ತಾ ಇದ್ದಾಳೆ. ಅವಳಿಗಂತೂ ಒಂದು ಸ್ವಲ್ಪನೂ ಭಯ ಇಲ್ಲ, ನನಗೇನೆ ಭಯ ಆಗಿಬಿಡ್ತು. ಮತ್ತು ಮಕ್ಕಳು ಎಲ್ಲನೂ ಊಟ ಎಲ್ಲ ತಿಂದ್ಕೊಂಡು ಮತ್ತೆ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಹೋಗಿ ಚಶ್ವಾ. ಬನ್ನಿ
ಬೀಳಿಸ್ಬಿಟ್ಟು. ಬನ್ನಿ, ಫಾಸ್ಟ್ ಆದರೆ ಒಂದು ಬಿದ್ದೋಗ್ತಾಳೆ ಬೇಬಿ. ಆಮೇಲೆ ಮಕ್ಕಳು ಆಟ ಆಡ್ತಾ ಇರೋ ಪಾರ್ಕ್ ಹತ್ರನೇ ಒಂದು ಕಾಗೆ ಮರಕ್ಕೆ ಸಿಕ್ಕಾಕೊಂಡು ಬಿಟ್ಟಿತ್ತು. ಅದ್ರ ರೆಕ್ಕೆಗಳು ಏನೋ ಒಂಥರ ಗಮ್ ಥರ ಏನೋ ಅಂಟ್ಕೊಬಿಟ್ಟಿತ್ತು. ಎಷ್ಟು ಬಿಡ್ಸಕ್ಕೆ ಟ್ರೈ ಮಾಡಿದ್ರೂ ಕೂಡ ಅದು ಬರ್ತಾನೆ ಇರಲಿಲ್ಲ. ನೆಕ್ಸ್ಟು ಅಲ್ಲಿಗೆ ಒಂದು ಆ್ಯಂಬುಲೆನ್ಸ್ ಬಂತು. ಅದು ರೆಸ್ಕ್ಯೂ ಟೀಮ್ ಅವ್ರು ಬಂದಿದ್ದು. ಅದು ಎಷ್ಟು ಹೈಟ್ ಇತ್ತು ಅಂತ ಹೇಳಿದ್ರೆ, ಇದು ಆ ಕೋಲು ಅದೇನಂತ ನನಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಅದನ್ನು ತೊಗೊಂಡು ಬಂದು ತುಂಬ ಟ್ರೈ ಮಾಡ್ತಾಯಿದ್ರು. ಬಟ್ ಎಷ್ಟು ಮಾಡಿದ್ರೂ ಕೂಡ ಆ ಕಾಗೆ ಕೆಳಗೆ ಬೀಳ್ತಾನೆ ಇರಲಿಲ್ಲ. ಕೆಳಗಡೆ ಒಂದು ಪಂಚೆ ಥರದ್ದು ದೊಡ್ಡದು, ಆ ಬೆಡ್ಶೀಟ್ ಥರದ್ದು ದೊಡ್ಡದಾಗಿ 4 ಸೈಡು ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಏನಾದರೂ ಆ ಕಾಗೆ ಕೆಳಗೆ ಬಿದ್ದುಬಿಟ್ರೆ ಫಾಸ್ಟಾಗಿ ಕೆಳಗೆ ಬೀಳತ್ತಿಲ್ಲ ಅಂತ ಹೇಳಿಬಿಟ್ಟು. ಬಟ್ ಆ ರೆಕ್ಕೆ ಬಿಡಿಸಿದ ಮೇಲೆ ಅದು ಕೆಳಗೆ ಬೀಳಲಿಲ್ಲ. ಅದು ಹಾರಿಕೊಂಡು ಅಲ್ಲೇ ಪಾರ್ಕ್ ಹತ್ರನೇ ಬಂದು ಕೂತ್ಕೋತು. ಅವರು ಅದನ್ನು ತುಂಬ ಹಿಡಿಯೋಕ್ಕೆ ಟ್ರೈ ಮಾಡ್ತಾನೆ ಇದ್ರು. ಬಟ್ ಅವ್ರ ಕೈಗೆ ಸಿಗ್ತಾನೆ ಇರಲಿಲ್ಲ. ಅಂತೂ ಇಂತೂ ಕೊನೆಗೆ ಅದನ್ನು ರೆಸ್ಕ್ಯೂ ಮಾಡಿಕೊಂಡು ಕರ್ಕೊಂಡು ಹೋದರು, ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅಂತ ಹೇಳಿಬಿಟ್ಟು. ನಾನು ಯಾವತ್ತೂ ಈ ಥರ ಆ್ಯನಿಮಲ್ಸ್ ಮತ್ತು ಬರ್ಡ್ಸ್ನ ರೆಸ್ಕ್ಯೂ ಮಾಡೋದು ನೋಡಿರಲೇ ಇಲ್ಲ. ಇದೆ ಫಸ್ಟ್ ಟೈಮು. ಪಾಪ ಅವ್ರು ತುಂಬಾ ಟ್ರೈ ಮಾಡಿ ಅಂತೂ ಕೊನೆಗೆ ಸಿಕ್ತು ಆ ಕಾಗೆ. ಅದನ್ನು ಹಿಡ್ಕೊಂಡು ಅವ್ರು ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋದರು. ಒಂದು 45 ಮಿನಿಟ್ಸ್ ಆದಮೇಲೆ ಚಂದು ಅಲ್ಲಿಗೆ ಬಂದರು. ಆಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋದು ಈಸಿ ಆಯಿತು. ಚಾರ್ವಿಗಂತೂ ಫೇವ್ರೆಟ್ ಪಾರ್ಟ್ ಅಂದರೆ ಇದು ಜಿಪ್ ಲೈನು. ಎಲ್ಲ ಮಕ್ಕಳುಗಳು ಕೂಡ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತಾರೆ. ನಾವು ಚಂದು ಬಂದ ತಕ್ಷಣ ಅಲ್ಲಿ ಕರ್ಕೊಂಡು ಹೋದ್ವಿ. ನಾನು ಫಸ್ಟೇ ಹೇಳಿದ್ದೆ, ಅಪ್ಪ ಬಂದ ಮೇಲೆ ಹೋಗೋಣ, ನನಗೆ ಆಗಲ್ಲ ಅಂತ ಹೇಳಿ. ಅವಳು ಕೂಡ ಅದೇನು ಕೇಳಲಿಲ್ಲ. ಸ್ಲೈಡು ಅಲ್ಲಿ ಇಲ್ಲಿ ಆಟ ಆಡ್ಕೊಂಡಿದ್ಲು. ಹಾಂ, ಸಾಕು ಲಾಕ್ ಮಾಡ್ತೀನಿ ಕಾಲು. ಗಟ್ಟಿ ಇಟ್ಕೊ ಫಸ್ಟು. ಮೇಲೆ ಇಟ್ಕೊ. ಹಾಂ, ಇಡ್ತೀನಿ. ಹೋಗ್ಬೇಕು ನೀನು. ಹಾಂ, ಹೋರಾಡ್ಲಿ. ಬರ್ಬೇಕು. ಹೋಗಿ ಚಿನ್ನ ಹೋಗು. ಬ್ಯಾಲೆನ್ಸ್ ಮಾಡಿ ಗಟ್ಟಿ. ಚಾರ್ವಿಗೆ ಇದ್ರ ಮೇಲೆ ಹತ್ತೋದು ಕೂಡ ತುಂಬಾ ಇಷ್ಟ. ಯಾಕೆಂದರೆ ಅವಳು ಟ್ರೀ ಹೌಸ್ ಅಂತ ಹೇಳ್ತಿರ್ತಾಳೆ. ಎಲ್ಲನೂ ಕೂಡ ಬ್ಯಾಲೆನ್ಸಾಗಿ ಹತ್ತೋಗಕ್ಕಂತೂ ಇಷ್ಟ. ಚಶ್ವಿನ್ ನೋಡಿ, ಅವಳಿಂದ ನಾನು ಹತ್ತಬೇಕು ಅಂತ ಹತ್ತುತ್ತಾ ಇದ್ದಾಳೆ. ಅವಳಿಗಂತೂ ಯಾವ ಭಯನೂ ಇಲ್ಲ. ಬೀಳ್ತೀನ ಅನ್ನೋದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಏನಾದರೂ ಆಗಲಿ ಅಕ್ಕ ಏನು ಆಡ್ತಿದ್ದಾಳೆ ಅದನ್ನು ನಾನು ಆಡಲೇಬೇಕು ಅಷ್ಟೇ ಅಂತ ಅವಳದು ಥಾಟು. ಕೈ ನಿನ್ನಿಂದ ತಗೋ, ಒಂದು ಕೈ ಜಂಪ್ ಮಾಡ್ತೀಯಾ? ಬರ್ತೀರಾ? ಟ್ರೈ ಮಾಡು. ಹಾಂ, ಹಾಗೆ ಜಾಣವರಿ. ಹಾಂ, ಚಂದ ಅದು ಹೆಲ್ಪ್ ಮಾಡಿ.
ಅಯ್ಯೋ ಚಂದ ಅಲ್ಲಿ ನೋಡಿ ಇಲ್ಲಿ. ಏಯ್ ಚಂದ ನೋಡ್ಕೊಳ್ಳಿ, ಅದು ಹತ್ತು ಬರ್ತಾಳೆ ಅನ್ಸುತ್ತೆ. ಚಂದ ಬ್ಯಾಲೆನ್ಸ್ ಬ್ಯಾಲೆನ್ಸ್ ನೀಟಾಗಿ. ಅಲ್ಲಿ ನೋಡ್ಕೊ, ಅಲ್ಲಿ ಕಾಲು ನೋಡ್ಕೊ. ಕರೆಕ್ಟಾಗಿ ಹಾಂ ಬಂದ್ರು, ಇಲ್ಲಿ ಬಂದ್ರು, ಮುಂದೆ ಬಂದರು. ಬೇಡ ಚಿನಿ ಬೈ ಕಡೆ ಡ್ಯಾಡಿ ಕೂರಿಸ್ತಾರೆ. ಡ್ಯಾಡಿ ಇಲ್ಲಿ ಬಾ, ನೀನು ಇಲ್ಲಿ ಬಾ. ಬಾ ಅದು ಬೇಡ, ನನಗೆ ಬ್ಲೂ ಕಲರ್. ಅಲ್ಲಿ ಅದ್ರಲ್ಲಿ ಕೂರಿಸಿ. ಬಾ ಬಾ, ಇಲ್ಲ ಆ ಕಡೆ ಕೂತ್ಕೋ, ಬೇಬಿ ಅಪೋಸಿಟ್ ಸೈಡ್. ನೀನು ಕಾಲು ಇಟ್ಕೊಬಿಟ್ಟು ಚಿನಿ. ಎಸ್ ಅಂತ ಕೂತ್ಕೊಳ್ಳಿ. ಇವತ್ತಿನ ಸಂಡೇ ಹೀಗಾಗಿತ್ತು ನಮ್ಮದು. ಮಕ್ಕಳನ್ನ ಕರ್ಕೊಂಡು ಪಾರ್ಕಲ್ಲಿ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಚಾರ್ವಿಗೆ ತುಂಬ ಇಷ್ಟ, ಯಾಕೆಂದರೆ ವಾರದಲ್ಲಿ ಒಂದ್ಸಲನಾದರೂ ಅವಳು ಹೋಗಬೇಕು ಅಂತ ಕೇಳ್ಕೊತಾಳೆ ಅವ್ರ ಅಪ್ಪನೂ ಹಾಗೇ ಮಕ್ಕಳಿಗೂ ಸ್ವಲ್ಪ ಏನಾದರೂ ಚೇಂಜಸ್ ಇದ್ದರೆ ಆಗುತ್ತೆ ಅಂತ ನಾವು ಕರ್ಕೊಂಡು ಬಂದ್ವಿ. ನಾನು ಜೊತೆಗೆ ಬಂದರೆ ಮಾತ್ರ ಇಬ್ಬರು ಮಕ್ಕಳು, ಇಲ್ಲಾಂದರೆ ಚಾರ್ವಿನ ಒಬ್ಬಳನ್ನೇ ಅವ್ರು ಕರ್ಕೊಂಡು ಬರೋದು. ಈ ಗೇಮೆಲ್ಲ ಮುಗಿಸ್ಕೊಂಡು ಕೊನೆಗೆ ಅಲ್ಲಿ ಮಣ್ಣಾಟ ಆಡ್ತಾ ಇರ್ತಾರೆ ಮಕ್ಕಳುಗಳೆಲ್ಲ. ಇವರು ಇಬ್ಬರು ಕೂಡ ಅವ್ರ ಜೊತೆ ಹೋಗಿ ಸೇರಿಕೊಂಡು ಚೆನ್ನಾಗಿ ಆಟ ಆಡಿದ್ರು. ಮಕ್ಕಳಿಗೆ ಕೊನೆಯಲ್ಲಿ ಮಕ್ಕಳಿಗೆ ಮಣ್ಣಲ್ಲಿ ಆಟ ಆಡಬೇಕು ಅಂತ ತುಂಬಾ ಆಸೆ ಇದ್ದೇ ಇರುತ್ತೆ. ನಾವು ಅಷ್ಟೇ ಚಿಕ್ಕದ್ರಲ್ಲಿ ಎಷ್ಟೇ ನಮ್ಮ ಅಪ್ಪ ಅಮ್ಮ ಬೈದ್ರೂ ಕೂಡ ಮತ್ತೆ ಮಣ್ಣಾಟ ಆಡೋದನ್ನ ಬಿಡ್ತಾನೆ ಇರಲಿಲ್ಲ. ಇವಾಗಲೂ ಅಷ್ಟೇ ನಮ್ಮ ಮಕ್ಕಳು ಮಣ್ಣಲ್ಲಿ ಆಟ ಆಡೋದಂದರೆ ತುಂಬಾ ಇಷ್ಟಪಡ್ತಾರೆ. ಪಾರ್ಕಲ್ಲೂ ಕೂಡ ಅದಕ್ಕೆ ಒಂದು ಸ್ಪೇಸ್ನ ಮಾಡಿಟ್ಟಿದ್ದಾರೆ. ಅಲ್ಲಿ ಎಲ್ಲ ಮಕ್ಕಳು ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ. ಚಾರ್ವಿನೂ ಅಲ್ಲೇ ಕೂತ್ಕೊಂಡು ಆಟ ಆಡಿದ್ರು. ಇವತ್ತಿನ ಡೇ ಹೀಗಿತ್ತು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.